ರಾಜ್ಯದಲ್ಲಿ ತೀವ್ರತರವಾದ ಮಳೆಯ ಕೊರತೆ ಇದೆ. ಬಿಜೆಪಿಯಿಂದ ಬರ ಪರಿಶೀಲನೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಬರ ಪರಿಶೀಲನೆಯನ್ನ ಮಾಡಿದೆ ಬಿಜೆಪಿ ನಿಯೋಗ. ಮಳೆ ಕೊರತೆ ಇದೆ, ಸಮರ್ಪಕವಾಗಿ ಮುಂಗಾರು ಆಗಿಲ್ಲ. ಇತ್ತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ಬರ ಪರಿಶೀಲನೆ ಮಾಡುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪರಿಶೀಲನೆ ಆಗಿದೆ. ಹಾಗೆಯೇ ಕನಕಪುರ ತಾಲೂಕಿನ ಮಲ್ಲೇಗೌಡನದೊಡ್ಡಿ ಹಾಗೆಯೇ ಸಾಕಷ್ಟು ಗ್ರಾಮದಲ್ಲಿ ಅಲ್ಲಿ ಪರಿಶೀಲನೆ ಆಗಿದೆ ಎನ್ನುವ ಮಾಹಿತಿ ಇದೆ. ಬಾಳೆ ಅಡಿಕೆ ಬೆಳೆ ಪರಿಶೀಲನೆ ಮಾಡಲಾಗಿದೆ. ಕೆರೆಗಳನ್ನು ಕೂಡ ಈ ನಿಯೋಗ ವೀಕ್ಷಣೆ ಮಾಡಿದೆ. ಮಾಜಿ ಸಚಿವ ಎನ್ ಮಹೇಶ್, ಶಾಸಕ ಶ್ರೀವತ್ಸ, ಎಂಎಲ್ಸಿಗಳಾದ ಗೋಪಿನಾಥ್ ರೆಡ್ಡಿ, ರಘು ಕೌಟಿಲ್ಯ ಸಾಥ್ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಬರ ಪರಿಶೀಲನೆಯನ್ನು ನಡೆಸಿರೋದು ನೋಡ್ತಾ ಇರಬಹುದು. ಬಿಜೆಪಿ ನಿಯೋಗ ಸಾಕಷ್ಟು ಕಡೆಗಳಿಗೆ ಭೇಟಿ ಕೊಟ್ಟಿದೆ. ಅಲ್ಲಿ ಬೆಳೆದಿದ್ದಂತ ಬೆಳೆಗಳ ಪರಿಶೀಲನೆ ಮಾಡಿದೆ. ಕೆರೆಯಲ್ಲಿರುವಂತಹ ನೀರಿನ ಪ್ರಮಾಣ, ಇತ್ತ ಮುಖ್ಯವಾಗಿ ರೈತರಿಂದ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಬಿಜೆಪಿ ನಿಯೋಗ ಮಾಡಿದೆ. ಎಷ್ಟು ದಿನ ಆಯ್ತು ನೀರು ಹಾಕಿ? ಇದಕ್ಕೆ ನೀವು 4 ತಿಂಗಳಾಯ್ತು ಸರ್. ಬಿಟ್ಟು ನೀರೇ ಇಲ್ಲ. ಬೋರ್ವೆಲ್ಗಳು ಎಷ್ಟು ಹಾಕಿದ್ದೀರಿ? 3. ಎಷ್ಟು ನೀರಿದೆ? ಮೆನುಡಿಲ್ಲ, ಔಷಧಿ ಇಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಬಿಜೆಪಿ ನಿಯೋಗ ಬರ ಪರಿಶೀಲನೆ ನಡೆಸಿರೋದು, ಯಾವೆಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟರು, ರೈತರಿಂದ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬಂದಿದೆ ಅಲ್ಲಿ? ಸಂಪತ್ತು, ರಾಜ್ಯದಲ್ಲಿ ಮಳೆಯ ಕೊರತೆ ಹೆಚ್ಚಾಗಿರುವಂತದ್ದು ನಿಟ್ಟಿನಲ್ಲಿ ಬರದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಹಾಗಾಗಿ ಬರವನ್ನ ಅಧ್ಯಯನ ಮಾಡಬೇಕು ಅಂತೇಳಿ ಬಿಜೆಪಿ ಒಂದು ನಿಯೋಗವನ್ನ ಮಾಡಿರುವಂತದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದಷ್ಟು ನಾಯಕರ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ರಚನೆ ಮಾಡಿ ಬರ ಅಧ್ಯಯನವನ್ನ ನಡೆಸಿ ಒಂದು ವರದಿಯನ್ನ ಕೊಡ್ಬೇಕು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ನಿಯೋಗವನ್ನ ರಚನೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ರಾಮನಗರ, ಚಾಮರಾಜನಗರ, ಮಂಡ್ಯ ಸೇರಿದ 3 ಜಿಲ್ಲೆಗಳಿಗೆ ಒಂದು ನಿಯೋಗವನ್ನ ಕೂಡ ಬಿಜೆಪಿಯಿಂದ ಬಂದಿರುವಂತದ್ದು. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಶಾಸಕ ಶ್ರೀವತ್ಸ ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ನೇತೃತ್ವದಲ್ಲಿ 5 ಜನರ ತಂಡ ಒಂದು ಬರ ಅಧ್ಯಯನವನ್ನ ನಡೆಸಬೇಕು ಅಂತೇಳಿ ಬಹಳ ಪ್ರಮುಖವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಿಂದ ಬರ ಅಧ್ಯಯನವನ್ನ ಆರಂಭ ಮಾಡಿರುವಂತದ್ದು. ಕನಕಪುರ ತಾಲೂಕಿನ ಮಲ್ಲೇಗೌಡನದೊಡ್ಡಿ ಹಾಗೂ ಸಾಸ್ಲಾಪುರ ಗ್ರಾಮಗಳಲ್ಲಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ರೈತರ ಜೊತೆ ಕೂಡ ಒಂದಷ್ಟು ಸಂವಾದವನ್ನ ನಡೆಸಿರುವಂತದ್ದು. ರಾಜ್ಯದಲ್ಲಿ ಸಾಕಷ್ಟು ಮಳೆಯ ಕೊರತೆ ಇದೆ. ಹಾಗಾಗಿ ಬೆಳೆಯನ್ನು ಕೂಡ ರೈತರು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಕಿದಂತ ಬೆಳೆಗಳು ಕೂಡ ನಷ್ಟವಾಗ್ತಾ ಇದೆ. ಹಾಗಾಗಿ ಬಾಳೆ ಬೆಳೆ ಆಗಿರ್ಬೋದು, ತೆಂಗು ಜೊತೆಗೆ ಅಲ್ಲಿದ್ದಂತ ಒಂದು ಕೆರೆಗಳನ್ನು ಕೂಡ ವೀಕ್ಷಣೆ ಮಾಡಿ ನೀರಿನ ಕೊರತೆ ಹೆಚ್ಚಾಗಿರೋದ್ರಿಂದ ಮುಂದೆ ದೊಡ್ಡ ಮಟ್ಟದಲ್ಲಿ ಬರ ಆಗುವಂತ ಸಾಧ್ಯತೆ ಅನ್ನೋ ಮಾಹಿತಿ ಕೂಡ ರೈತರಿಂದ ತೆಗೆದುಕೊಂಡಿರುವಂತದ್ದು. ಈ ವರದಿಯನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಒಂದು ವರದಿಯನ್ನ ಕೊಡುವಂತದ್ದು, ಅಂದ್ರೆ ಇವರು ಓಡಾಡುವಂತ ಸ್ಥಳದಲ್ಲಿ ಅಧ್ಯಯನ ಮಾಡಿರುವಂತ ಒಂದು ಸಂಪೂರ್ಣ ವರದಿಯನ್ನ ಕೊಟ್ಟು ಏನು ಮುಂದೆ ವಿಧಾನಸಭೆಯಲ್ಲಿ ಅಧಿವೇಶನ ಇದೆ, ಆ ಅಧಿವೇಶನದಲ್ಲೂ ಕೂಡ ಚರ್ಚೆಯನ್ನ ಮಾಡಬೇಕು ಅಂತೇಳಿ ಬಿಜೆಪಿ ನಿರ್ಧಾರ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಸಿಎಂ ಸ್ವಕ್ಷೇತ್ರದಲ್ಲೇ ಬರ ಅಧ್ಯಯನ ಮಾಡೋದ್ರ ಮುಖಾಂತರ ಸಿಎಂ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬರ ಇದೆ ಅನ್ನೋದನ್ನ ಬಿಜೆಪಿ ರಾಜ್ಯಕ್ಕೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬರ ಅಧ್ಯಯನವನ್ನ ಮಾಡಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.